ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ, ಮತ್ತೆ ವಿಕ್ರಾಂತ್ ನಂತರ ಇವತ್ತು ಮತ್ತೆ ಭಾರಿ ಕಾರ್ಯಾಚರಣೆ. ಎಲ್ಲಿ ಸರ್, ಏನಾಯ್ತು? ಮಕ್ನ ಆನೆ ಹಿಡಿದ್ರಂತೆ. ಸರ್ ನಮಸ್ತೆ ಸರ್. ಇವತ್ತು ನಿನ್ನೆ ದಿವಸ ಇದು ಮಕ್ನ ಅನ್ನೋ ಕಾಡಾನೆ ಟ್ರ್ಯಾಕ್ ಮಾಡ್ತಾ ಇದ್ರು. ಬೆಲ್ಗೋಡ್ ಹತ್ರ ಕಾಕನ್ ಮನೆ ಹತ್ರ ಇತ್ತು ಸರ್ ಮಕ್ನ. ನಿನ್ನೆನು ಟ್ರ್ಯಾಕ್ ಮಾಡಿದ್ರು. ಅದೇ ನಮ್ಮ ಸಾಕಾನೆಗಳಿಗೆ ಒಂದು ರೆಸ್ಟ್ ಬೇಕಾಗಿತ್ತು. ಮೊನ್ನೆ ವಿಕ್ರಾಂತ್ನ ಕಾರ್ಯಾಚರಣೆ ಮಾಡಿ ಸುಸ್ತಾಗಿದ್ವು, ಮತ್ತೆ ಒಂದ್ ದಿವಸ ಎಕ್ಸ್ಟ್ರಾ ರೆಸ್ಟ್ ಮಾಡಿದ್ರು. ಅದರ ನಂತರ ಇವತ್ತು ಬೆಳಿಗ್ಗೆ ಟ್ರ್ಯಾಕಿಗೆ ಹೋದ ನಮ್ಮ ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಇವತ್ತು ETF ನವರು ಮತ್ತೆ ಆನೆ ಕಾರ್ಯಪಡೆಯವರು ಮತ್ತೆ ಎಲ್ಲರೂ ಇದ್ದಾರೆ, ಡಾಕ್ಟರ್ ಎಲ್ಲ ಫಸ್ಟೇ ಹೋಗಿದ್ದಾರೆ. ಆನೆ ಸಾಕಾನೆಗಳನ್ನ ಆಮೇಲೆ ಕರೆಸ್ಕೊಂಡಿರೋದು. ಅದ್ರ ನಂತರ ಇದು ಕಾಕನ್ ಮನೆಯಿಂದ ಹೆಬ್ನಳ್ಳಿ ಭಾಗಕ್ಕೆ ಬಂದಿದೆ. ಉದಯವಾರ ಬೆಲ್ಟು ಹೆಬ್ನಳ್ಳಿ ದೊಡ್ಡದೀಣೆ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇವತ್ತು ನಮ್ಮ ಮಕ್ನ ಕಾಡಾನೆಯನ್ನು ಸೆರೆ ಹಿಡಿದಿದ್ದಾರೆ ಸರ್. 11 ಗಂಟೆ ಸುಮಾರಿಗೆ ಡಾಟ್ ಆಗುತ್ತೆ. ಡಾಟ್ ಆದ್ಮೇಲೆ ಮಕ್ನ ಕಾಡಾನೆಯನ್ನು ಇವಾಗ ಲೋಡೆ ಆಗುತ್ತೆ, ಹೆಚ್ಚು ಕಡಿಮೆ ಈಗ 1/4 ಗಂಟೆ ಲೋಡೆ ಆಗುತ್ತೆ ಸರ್. ಸೊ ಈಗ ನಾವು ಅದೇ ಎಂಟೈರ್ ಕಾರ್ಯಾಚರಣೆ ಅಲ್ಲೇ ದೊಡ್ಡ ಮಟ್ಟದ ಸದ್ದು ಎಲ್ಲ ನಡೀತಾ ಬರ್ತಾ ಇತ್ತು. ಆದ್ರೆ ಅದೆಲ್ಲದಕ್ಕಿಂತ ವಿಶೇಷ ಅಂದ್ರೆ ಈ ಮಕ್ನ ಯಾರ್ಯಾರಿಗೆ ಏನೇನ್ ಸಮಸ್ಯೆ ಮಾಡಿತ್ತು ಸರ್? ಇದು ಯಾರಿಗೂ ಇಷ್ಟುವರೆಗೆ ಆತರ ಮಾಹಿತಿ ಇಲ್ಲ ಸರ್, ಯಾರ ಮೇಲೂ ದಾಳಿ ಮಾಡಿದ್ದೆ ಏನು ಅಂತ. ಒಂದು ಸ್ವಲ್ಪ ಕೇಳ್ಪಟ್ಟಿದ್ವಿ, ಬೆರೆಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಏಕಾಏಕಿ ಮಕ್ನ ಅಂತ ಹೇಳಿದ್ರೆ ಒಂಟಿಯಾಗಿ ಓಡಾಡುವಂತ ಆನೆ ಸರ್ ಇದು. ಗುಂಪು ಒಟ್ಟಿಗೆ ಇರಲ್ಲ, ಇದು ಗುಂಪಿಗೆ ಸೇರಿಸ್ಕೊಳ್ಳಲ್ಲ, ಇದು ಗುಂಪಲ್ಲಿ ಇರೋದು ಇಲ್ಲ ಸರ್. ಹಾಗಾಗಿ ಒಂಟಿಯಾಗಿ ಓಡಾಡುತ್ತನ್ನೋ ಒಂದು ಕಾರಣದಿಂದ ಇದನ್ನ ಸೆರೆ ಹಿಡಿಯಕ್ಕೆ ಸರ್ಕಾರದಿಂದ ಆದೇಶ ಆಗಿರ್ಬೋದು. ಇದಕ್ಕೆ ದಂತ ಬರಲ್ಲ ಸರ್, ಇದಕ್ಕೆ ಮಕ್ನ ಕಾಡಾನೆಗೆ ದಂತ ಬರಲ್ಲ. ಇದು ಒಂಥರ ಒಂಟಿಯಾಗಿ ಓಡಾಡೋದು. ಇದು ಗಂಡಾನೆಗಳು ಅಷ್ಟೇ ಬಲಿಷ್ಠವಾಗಿರ್ತವೆ ಸರ್. ಇದು ಎಷ್ಟು ಗಂಡಾನೆಗೆ ಶಕ್ತಿ ಇರುತ್ತೆ ಅಷ್ಟೇ ಶಕ್ತಿವಂತರಾಗಿರುತ್ತೆ. ಗಂಡಾನೆ ಕೈಲೇ ಗುದ್ದಾಡಕ್ ಹೋಗುತ್ತಿದ್ದು ಮಕ್ನ ಅನ್ನೋದು ಕಾಡಾನೆ. ಅದೇ ರೀತಿ ಇವತ್ತು ತೋಟಗಳಲ್ಲಿ ಒಂಟಿಯಾಗಿ ಓಡಾಡ್ತಾ ಮತ್ತೆ ಹಗಲೊತ್ತೆ ಟ್ರಾವೆಲ್ ಮಾಡ್ತಾನೆ ಸರ್ ಇವರು ಮಕ್ನ ಕಾಡಾನೆ. ಹಾಗಾಗಿ ಇದನ್ನ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಅರಣ್ಯ ಇಲಾಖೆಯವರು ಇದನ್ನ ಟಾರ್ಗೆಟ್ ಮಾಡಿ ಇವತ್ತು ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಅಲ್ಲ, ಈಗ ಭೀಮನ್ ಗುಂಪಲ್ಲೂ ಇಲ್ಲ, ಇದು ಕ್ಯಾಪ್ಟನ್ ಒಟ್ಟಿಗೂ ಇಲ್ಲ, ಯಾರೊಟ್ಟಿಗೂ ಇಲ್ಲ, ಯಾರೊಟ್ಟಿಗೂ ಇರಲ್ಲ ಸರ್. ಇದು ಯಾರೊಟ್ಟಿಗೂ ಇರಲ್ಲ. ಯಾವ್ದಾದ್ರು ಒಂದು ಮರಿಗಿರಿ ಇದ್ರೆ, ಮರಿ ಆನೆಗಳು ಇರ್ತಾವಲ್ಲ ಗಂಡಾನೆಗಳು, ಅಂತದ್ನ ಜೊತೆಲಿ ಹಾಕೊಂಡು ಓಡಾಡುತ್ತೆ ಒಂದೊಂದ್ ಮಕ್ನಗಳು. ಈಗ ನಾವು ನೋಡ್ದಂಗೆ ಸರ್, ಈ ಮಕ್ನ ಯಾರೊಟ್ಟಿಗೂ ಇಲ್ಲ ಸರ್. ಸಿಂಗಲ್ ಆಗಿ ಒಂಟಿಯಾಗಿ ಈ ನಮ್ಮ ಬಿಕ್ಕೋಡ್ ಭಾಗದಿಂದ ಕೇಸ್ಕೋಡು, ಹೊಳಲ್ಲು ಇಂಥ ಭಾಗದಲ್ಲಿ ಇತ್ತು. ಹೊಳಲ್ಲು ಅನ್ನೋದು ನಮ್ಮ ಆಲೂರು ತಾಲೂಕಿಗೆ ಸೇರುತ್ತೆ. ಅದು ಆ ಕಡೆ ಆ ಭಾಗದಲ್ಲಿ ಇತ್ತು. ಅಲ್ಲಿಂದ ಮೊನ್ನೆಯಿಂದ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಬಾಗೆಯಿಂದ ಕಾಕನ್ ಮನೆ ಅಂತ ಒಂದು ಊರಿದೆ ಸರ್, ಬೆಲ್ಗೋಡು ಭಾಗ, ಅಲ್ಲಿಗೆ ಬಂತು. ಅಲ್ಲಿಂದ ಇವತ್ ಬೆಳಿಗ್ಗೆ ಟ್ರ್ಯಾಕ್ ಮಾಡಿದಾಗ ನಮ್ಮ ಉದಯವಾರದ ಹತ್ತಿರ ಹಳೆ ಒಂದು ಓಲ್ಡ್ ಮಕ್ನ ಕ್ಯಾಪ್ಚರ್ ಮಾಡಿದ್ರಲ್ಲ ಸರ್, ಬೆಟ್ಟ ಎಸ್ಟೇಟ್, ಅಲ್ಲಿಂದ ಇದು 2 ಕಿಲೋಮೀಟರ್ ಆಗುತ್ತೆ. ದೊಡ್ಡದಿನೇ 2ರಿಂದ 3 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿ ಇದು ಈ ಮಕ್ನ ಇವತ್ತು ಅಲ್ಲಿ ಕಾರ್ಯಾಚರಣೆ ನಡೆದಿದೆ. ಇದು ಒಂದು ಸರ್, ಮಕ್ನ ಇತಿಹಾಸ ತಗೊಂಡ್ರೆ ಹಿಂದಿನ ಮಕ್ನಗಳು ಹೇಗಿದ್ದು ನಿಮ್ ಭಾಗದಲ್ಲಿ? ಹಿಂದಿನ ಮಕ್ನಗಳು ತುಂಬಾ ಪ್ರಾಣಗಳು ತೆಗೆದಿದೆ ಸರ್. ಅದು ಮಕ್ನ ಅನ್ನೋದು ಒಂದ್ 2-3 ಜನಕ್ಕೆ ಬಲಿ ಪಡೆದಿತ್ತು. ಅದು ಓಲ್ಡ್ ಮಕ್ನ ತುಂಬಾ ಅಗ್ರೆಸಿವ್ ಆಗಿತ್ತು. ಹಾಗಾಗಿ ಅದನ್ನ ಕಾರ್ಯಾಚರಣೆ ಮಾಡಿ ಮಾದೇಶ್ವರ ಬೆಟ್ಟಕ್ಕೆ ತಗೊಂಡೋಗ್ಬಿಟ್ರು. ಅದ್ರ ನಂತರ ಮತ್ತೆ 1-2 ತಿಂಗಳು ಬಿಟ್ಟು ಮತ್ತೆ ಸಕಲೇಶ್ಪುರ ಭಾಗಕ್ಕೆ ಬಂತದು. ಮತ್ತೆ ಅದನ್ನ ಸೆರೆ ಹಿಡಿದ್ರು. ಆತರ ಇನ್ನೊಂದು ಮಕ್ನ 2 ಬಂತು. ಅದನ್ನಾನು ಕೂಡ ಓಲ್ಡ್ ಮಕ್ನ ಮಾಡಿದ್ಮೇಲೆ ಮಕ್ನ 2 ನಾನು ಕೂಡ ಹೋದ ವರ್ಷ ಅದನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಕಾರ್ಯಾಚರಣೆ ಸಕ್ಸಸ್ ಆಯ್ತು. ಅದನ್ನ ತಗೊಂಡೋಗಿ ಸ್ಥಳಾಂತರ ಮಾಡಿದ್ರು. ಇದು ಮಕ್ನ 3 ಸರ್. ಇದು ಮಕ್ನ 3. ಇದು ಅಂದ್ರೆ ಓಲ್ಡ್ ಮಕ್ನಗಳು ಏನು ಇದ್ವು, ಅದು ಜನಗಳಿಗೆ ನೋಡಿದ್ರೆ ಬೆರ್ಸೋದು ಸರ್. ಹತ್ರ ಹೋಗೋದಾದ್ರೆ ತುಂಬಾ ಸಿಟ್ಟಲ್ಲಿರೋದು, ಬೆರ್ಸೋದು, ಮತ್ತೆ ಸೈಲೆಂಟ್ ಆಗಿ ಬಂದು ಜನಗಳ ಮೇಲೆ ದಾಳಿ ಮಾಡೋದು, ಕೂಲಿ ಕಾರ್ಮಿಕರ ಮೇಲೆ, ಆ ರೀತಿ ಮಾಡ್ತಾ ಇತ್ತು. ಕರಡಿ ಒಬ್ರು ಕಡೆಗರ್ಜೆಯಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿತ್ತಲ್ಲ ಸರ್, ಅದು ಇದೇ ಮಕ್ನಾನ? ಅದು ಓಲ್ಡ್ ಮಕ್ನ ಸರ್.
ಇದಲ್ಲ ಕಡೆಗರ್ಜೆ ಇದಲ್ಲ ಸರ್, ಅದು ಓಲ್ಡ್ ಮಕ್ನ ಕಡೆಗರ್ಜೆಯಲ್ಲಿ 2 ಜನದ ತಲೆ ಮೇಲೆ ಕಾಲಿಟ್ಟು ಹೋಗಿತ್ತದು ಶಾರದಾ ಎಸ್ಟೇಟ್ ಅಲ್ಲಿ. ಕಡೆಗರ್ಜೆ ಗ್ರಾಮ ಶಾರದಾ ಎಸ್ಟೇಟ್ ಅಲ್ಲಿ ಓಲ್ಡ್ ಮಕ್ನ. ಇನ್ನೊಂದು ಈ ಕಡೆಗರ್ಜೆ ಗ್ರಾಮದಲ್ಲಿ ರೀಸೆಂಟ್ ಆಗಿ ಒಂದು ರಸ್ತೆಯಲ್ಲಿ ನಿಂತ್ಕೊಂಡು ಗರ್ಭಿಣಿ ಮತ್ತೆ ಇದನ್ನ ಸೊಂಡಲ್ಲಿ ಎತ್ತಿ ಬಿಸಾಡದಂತ ಆನೆ ಅಡ್ಡಗಟ್ಟಿ ಇದೇ ಇರ್ಬೋದು ಅನ್ನೋದು, ಇದೇ ಒಂಟಿಯಾಗಿ ತಿರುಗ್ತಾ ಇದ್ದಿದ್ದು. ಆ ಭಾಗದಲ್ಲಿ ಯಾವ್ದು ಕಾಡಾನೆಗಳು ಇರ್ಲಿಲ್ಲ, ಗುಂಪುಗಳು. ಆ ಸಮಯದಲ್ಲಿ ಬಿಸಾಡಿದ್ದು ಕ್ವಾರೆ ಇಲ್ದಿರೋ ಆನೆ ಅಂತ ಹೇಳ್ತಾ ಇದ್ರು, ಹೆಣ್ಣಾನೆ ಅಂತ ಹೇಳ್ತಾ ಇದ್ರು. ಹೆಣ್ಣಲ್ಲ, ಇದೇ ಮಕ್ನಾ ಅಂತ ಒಂದು ಮಾಹಿತಿ ಇದೆ ಸರ್. ಆಮೇಲೆ ಒಬ್ರು ಮನೆಗೆ ದಾಳಿ ಮಾಡಿತ್ತು, ನೆನ್ಪಿದ್ದೇನೆ, ಅವ್ರ ಮನೆ ಮೇಲೆ ಹೋಗಿ ತಪ್ಪಿಸ್ಕೊಳ್ತಾರೆ. ಹೌದು, ಅದು ಮನೆ ಹತ್ರ ಹೋಗಿ ಓಡೋಗಿ ತಪ್ಪಿಸ್ಕೊಳ್ತಾರಲ್ಲ, ಸರ್ ಅದೇ ಮಕ್ನಾ ಸರ್ ಇದು. ಅದನ್ನಾನೇ ಈ ಕ್ಲಿಪ್ಸಿಗೆ ಸೇರಿಸಿ ಅದೇ ಈಗ ಹೊಸದಾಗಿ ಬಂದಿರುವಂತ ಮಕ್ನಾ ಸರ್. ಅವರು ಆನೆಗಳಂದ್ರೆ ಆನೆ ಪ್ರೇಮಿನೇ ಸರ್. ಅವ್ರ ತೋಟಕ್ಕೆ ಕಾಡಾನೆಗಳು ಗುಂಪು ಬಂದ್ರೆ ಬೆಲ್ಲ ಈರುಳ್ಳಿ ಎಲ್ಲ ಹಾಕೋರು ತೋಟದ ಮಧ್ಯದಲ್ಲಿ ಸುರಿಯೋರವ್ರು. ಎಲ್ಲಾ ಆನೆಗಳು ಗುಡ್ಬೆಟ್ಟ ಕಡೆಗರ್ಜೆ ಗ್ರಾಮ ಅರಳ್ಳಿಗ್ ಬಂದ್ರೆ ಅವ್ರ ತೋಟಕ್ಕೆ ಹೋಗ್ದಲ್ಲೇ ವಾಪಸ್ ಬರ್ತಾ ಇರ್ಲಿಲ್ಲ. ಅಂತ ಒಂದು ಜನದ ಮೇಲೆ ವಾಕ್ ಬರ್ಬೇಕಾದ್ರೆ ಬೆರೆಸ್ಕೊಂಡೋಗಿ ಕಾಯುತ್ತಿದ್ವು ಆ ಬಿಲ್ಡಿಂಗ್ ಹತ್ರ. ಹಿಂದೆ ನೀವು ಒಂದು ನಿಮ್ಮ ಚಾನಲ್ ಅಲ್ಲಿ ನೀವು ಹಾಕಿದೀರಾ ಆ ವಿಡಿಯೋನ, CC ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ ಅದು, ಆ ದೃಶ್ಯಾವಳಿ. ಅದೇ ಮಕ್ನಾನ ಸರ್ ಇದು. ಒಂಟಿಯಾಗಿ ಅವಾಗಿಂದ ಓಡಾಡ್ತಿರುವಂತ ತುಂಬಾ ಅಗ್ರೆಸಿವ್ ಆಗಿರುವಂತ ಆನೆ ಇದೆ ಸರ್ ಮಕ್ನಾ. ಕೊನೆಗೆ ಇವತ್ತು ಬೆಳಗ್ಗೆಯಿಂದ ಯಾವ ರೀತಿ ನಡೀತಂತೆ ಕಾರ್ಯಾಚರಣೆ? ಈಸಿಯಾಗಿ ಆಗಿದೆ ಸರ್. ಬೆಳಗ್ಗಿಂದ ನಿನ್ನೆಯಿಂದ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಸ್ವಲ್ಪ ಸಾಕಾನೆಗಳು ರೆಸ್ಟ್ ಅಲ್ಲಿದ್ದು ಕಾರಣ ನಿನ್ನೆ ಕಾರ್ಯಾಚರಣೆ ಮಾಡಿಲ್ಲ ಸರ್. ಇವತ್ತು ಬೆಳಗ್ಗೆ ನಮ್ಮ ETF ನವರು ಮತ್ತೆ RRTM ಆನೆ ಕಾರ್ಯಪಡೆಯವರು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಬೆಳಗ್ಗಿಂದ ಇವತ್ತು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಇದು ಬೆಳಿಗ್ಗೆ ಕಾಕನ್ ಮನೆಯಿಂದ ಸೀದಾ ಹೆಬ್ನಳ್ಳಿ ಒಂದು 5 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿಂದ ಬಂದಂತ ಈ ಕಾಡಾನೆ ಇಲ್ಲಿ ದೊಡ್ಡದೀನೆ ಅನ್ನೋ ಗ್ರಾಮದಲ್ಲಿ ಕಾಡಲ್ಲಿ ಇರುತ್ತೆ ಸರ್. ಇದು ದೀನೆಕೆರೆ, ದೊಡ್ಡದೀನೆ, ಹೆಬ್ನಳ್ಳಿ ಅಂತ ಇದೆ. ಆ ಒಂದು ಕಾಡಿದೆ ಮಧ್ಯದಲ್ಲಿ, ಅಲ್ಲಿ ಆ ಕಾಡೊಳಗಿರುತ್ತೆ. ಆ ಕಾಡಿಂದ ಇವತ್ತು ಡಾಕ್ಟರ್ಗಳು ಸಿಬ್ಬಂದಿಗಳೆಲ್ಲ ಹೋಗಿ ಫಸ್ಟ್ ಡಾಟ್ ಮಾಡ್ತಾರೆ. ಡಾಟ್ ಆದ ನಂತರ ನಮ್ಮ ಸಾಕಾನೆಗಳು ಹೋಗಿ ಈಗ ಹೆಚ್ಚು ಕಡಿಮೆ ಎಳ್ಕೊ ಬಂದು ಇವಾಗ ಲೋಡ್ ಮಾಡ್ತಾ ಇದ್ದಾರೆ ಸರ್. ಒಟ್ಟು ಅಂತ ಹೇಳಿದ್ರೆ ಕೊನೆಗೆ 3ನೇ ಆನೆ ಕಾರ್ಯಾಚರಣೆಯನ್ನು ಮುಗೀತು, ಸಕ್ಸಸ್ ಆಯ್ತು ಸರ್. ಈ ಮಕ್ನಾನ ಹಿಡಿದಿದ್ದು ಒಳ್ಳೇದಾಯ್ತು, ನೀವು ನೆನ್ಪಿಸಿದ್ದು ಒಳ್ಳೇದಾಯ್ತು ಸರ್. ಯಾಕಂದ್ರೆ ಇದು ಕಡೆಗರ್ಜೆ ಗ್ರಾಮದಲ್ಲಿ ಒಂದ್ ಮನೆ ಹತ್ರ ದಾಳಿ ಮಾಡ್ತಲ್ಲ, ಇದೇ ಮಕ್ನಾ ಸರ್. ಅದು ಗುರುತಿಗೆ ನಿಮ್ಗೆ ಇದೇ ಮಕ್ನಾನ ಇವಾಗ ಕ್ಯಾಪ್ಚರ್ ಮಾಡಿದ್ದು. ಹೋದ ವರ್ಷ ಒಂದು ಜೂನ್, ಅಕ್ಟೋಬರ್, ಸೆಪ್ಟೆಂಬರ್ ಅಲ್ಲಿ ಆ CCTV ಒಂದು ದೃಶ್ಯಾವಳಿ ನೀವು ನೋಡಿರ್ಬೋದು ಸರ್. ಅದು ನಿಮಗೆ ಬಂದಿದೆ, ಅದು ನಿಮ್ ಚಾನಲ್ ಅಲ್ಲೂ ಹಾಕಿದೀರಾ ನೀವು. ಇಲ್ಲ, ಆ ಜಾಗದಲ್ಲೇ ನಾವು ಹೋಗಿ ವಿಡಿಯೋ ಮಾಡಿದ್ದೇವೆ. ಹಾ ಸರ್, ಅದೇ ವಿಡಿಯೋ ಮಾಡಿದ್ದಲ್ಲ, ಅದೇ ಮಕ್ನಾ ಸರ್. ಇದು ಮಹೇಶ್ ಗೌಡ್ರು ಅನ್ನೋರ್ ಮೇಲೆ ದಾಳಿ ಮಾಡಿದ್ದು. ಅಂದ್ರೆ ವಾಕಿಂಗ್ ಹೋದಾಗ ಇದ್ದಕ್ಕಿದ್ದಂಗೆ, ಅಂದ್ರೆ ವಾಕಿಂಗ್ ಹೋದಾಗ ಬೇರೆ ಆನೆಗಳು ವಿಕ್ರಾಂತ್ ಆಗಿರ್ಬೋದು, ಬೇರೆ ಆ ರೀತಿ ಹಿಂಬಾಲಿಸ್ತಾ ಅಷ್ಟೊಂದು ಬೆರ್ಸಲ್ಲ ಸರ್. ಅಷ್ಟೊಂದು ಗಂಡಾನೆಗಳಾಗ್ಲಿ ಬೇರೆ ರೀತಿ ನಾವು ನೋಡಿರೋಂಗೆ ಅಷ್ಟೊಂದು ಬೆರೆಸ್ಕೊಂಡ್ ಬರುವಂತ ಆನೆಗಳಿಲ್ಲ. ಅಂದ್ರೆ ಈ ಮಕ್ನಾ ಅನ್ನೋದು ಅವ್ರ ಮನೆ ಹತ್ರ ಹೋಗಿ ಕಾಯುತ್ತೆ ಸರ್. ಅವರು ಮೇಲೆ ಮಾಡಿ ಮೇಲೆ ಹತ್ತಿದ್ರು ಕೂಡ ಅಲ್ಲೇ ಹೋಗಿ ಒಂದ್ ಸ್ವಲ್ಪ ವೇಟ್ ಮಾಡುತ್ತೆ. ಅದು ಅರ್ಧ ಗಂಟೆ ಸಮಯ ಅಲ್ಲೇ ಇರುತ್ತೆ. ಅದು ಅಲ್ಲೇ ಮರ ಎಲ್ಲ ಮುರ್ದಾಕಿ ಮಣ್ಣೆಲ್ಲ ಮೈ ಮೇಲೆ ಹಾಕೊಂಡು ಮತ್ತೆ ಒಂದ್ಸತಿ ಮನೆ ಹತ್ರ ಬರುತ್ತೆ, ಅವ್ರಿಗೆ ಕಾಯುತ್ತೆ, ಇಳಿತಾರ ಅಂತ ಹೇಳ್ಬಿಟ್ಟು ಆ ರೀತಿ ಒಂಥರ ರೋಷವೇಷದಲ್ಲಿ ಇರುವಂತ ಮಕ್ನಾ ಸರ್ ಇದು. ಅವ್ರ ಮೇಲೆ ಯಾಕೆ ಅಷ್ಟು ಸಿಟ್ಟಲ್ಲಿತ್ತು ಅಂತಾನೂ ಗೊತ್ತಿಲ್ಲ ನಮ್ಗೆ ಅದು ಮಕ್ನಾ ಅನ್ನೋದು. ಸೊ ಕೊನೆಗೂ ಮಕ್ನಾ ಇದಾಯ್ತು. ಸರಿ ಆಯ್ತು ಸರ್. ಇವತ್ತು ಸರಿ ಆಯ್ತು. ಈಗ ಯಾವ ರೀತಿ ಕಾರ್ಯಾಚರಣೆ ನಡೆದಿತ್ತು, ವಿಕ್ರಾಂತ್ ಮತ್ತೆ ಕರಡಿ ಆನೆನ ಎಲ್ಲಿ ಹಿಡಿದಿದಾರನ್ನುವಂತ ಜಾಗದಲ್ಲೂ ಮಾತಾಡುವ ಬನ್ನಿ. ಈ ಆನೆನ ಕಾಡಿಗೆ ತಗೊಂಡೋಗಿ ಬಿಡ್ತಾರಲ್ಲ ಸರ್? ಹೌದು ಸರ್, ಇದಕ್ಕೆ ಏನ್ ಪಳಗ್ಸಕ್ಕಾಗಲ್ಲ. ಮತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದಕ್ಕೇನೋ ಕಾರ್ಯಾಚರಣೆಗೆಲ್ಲ ಬಳಸಕ್ಕಂತೂ ಆಗಲ್ಲ ಸರ್. ಇದನ್ನ ತಗೊಂಡೋಗಿ ಕಾಡಿಗೆ ಬಿಡ್ತಾರೆ ಸರ್. ಇದು ಸ್ಥಳಾಂತರ ಮಾಡ್ತಾರೆ ಬೇರೆ ಕಡೆಗೆ. ಹಾಗಾದ್ರೆ ಮಕ್ನಾ ತುಂಬಾ ಸ್ವಲ್ಪ ಎಲ್ಲರ ಮೇಲೂ ಬೆದರಿಸೋದು, ದಾಳಿ ಮಾಡ್ತಾನೆ ಮಾಡ್ತವೆ ಸರ್. ಮಕ್ನಾಗಳು ಸ್ವಲ್ಪ ಸಿಟ್ಟಲ್ಲೇ ಕೋಪಿಷ್ಟವಾಗಿ ಇರ್ತವೆ ಸರ್. ಕೋಪಿಷ್ಟ ಆನೆಗಳೇ ಸರ್. ಇದು ತುಂಬಾ ಬಲಿಷ್ಠವಾಗಿ ಇರ್ತವೆ. ಒಂಟಿಯಾಗಿ ಓಡಾಡುವಂತದ್ದೇ ಇದ್ರದ್ದು ಒಂದು ಇದು ಏನು ಅಭ್ಯಾಸ ಅಂತಾರಲ್ಲ, ಅದು ಸ್ವಭಾವನೇ ಆ ರೀತಿ. ಗುಂಪಲ್ಲಿ ಸೇರಲ್ಲ. ಗುಂಪಲ್ಲಿ ಇದ್ರೆ ಆತರ ಏನು ತೊಂದರೆ ಕೊಡಲ್ಲ ಸರ್. ಪೂರ್ತಿ ಗುಂಪು ಒಂದ್ ಕಡೆ ಇದೆ ಕಾಡಾನೆಗಳದ್ದು ಅಂದ್ರೆ ಅದು ತೊಂದರೆ ಮಾಡಲ್ಲ, ಬೆರ್ಸಲ್ಲ, ಒಂದೇ ಕಡೆ ಇರ್ತವೆ. ಈ ಒಂಟಿಯಾಗಿ ಏನೇನ್ ಓಡಾಡ್ತಾ ಇರ್ತಾವಂತ ಆನೆಗಳು ಅದು ಬೆರ್ಸೋದಂತೂ ಖಂಡಿತ. ಅದರಲ್ಲಿ ಮಕ್ನಾ ಅಂತೂ ದಾಳಿ ಅಂತೂ 101% ಮಾಡೇ ಮಾಡುತ್ತೆ ಸರ್ ಜನಗಳ ಮೇಲೆ. ಈಗ ಭೀಮನ್ ಗುಂಪು ಸಪರೇಟ್ ಆಗಿದೆ, ವಿಕ್ರಾಂತ್, ಕ್ಯಾಪ್ಟನ್ ಎಲ್ಲ ಸಪರೇಟ್ ಆಗಿದ್ದಾರೆ. ಸಪರೇಟ್ ಆಗಿಬಿಟ್ಟಿದೆ. ಈಗ ಮೊನ್ನೆ ವಿಕ್ರಾಂತ್ ನ ಕಾರ್ಯಾಚರಣೆ ಮಾಡಿದ್ಮೇಲೆ ತುಂಬಾ ಗಂಡಾನೆಗಳು ಸಪರೇಟ್ ಆಗಿದಾವೆ ಸರ್. ಬೇರೆ ಬೇರೆ ಕಡೆ ಬೇರ್ಪಟ್ಟಿದಾವೆ. ಮತ್ತೆಲ್ಲ ಇಡೀ ಗುಂಪು ಸೇರ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ವಿಕ್ರಾಂತ್ ನ ಎಲ್ಲಿ ಕ್ಯಾಪ್ಚರ್ ಮಾಡಿದ್ರೋ ಅಲ್ಲಿಗೆ ಇಡೀ ಒಂದು ತಂಡ ಬಂದಿದೆ ಸರ್. ಈಗ ಭುವನೇಶ್ವರಿ, ಬೀಟಮ್ಮ ಎಲ್ಲ ಒಂದಾಗಿದಾವೆ ಈಗ. ಅಲ್ಲಿದಾವೆ ಸರ್.
ನಿನ್ನೆ ಮೆಸೇಜ್ ಕೂಡ ಅಲ್ಲಿ ಎಲ್ಲ ಉತ್ತೋಳು ಭಾಗ ಅಣ್ಣಾಮಲೆಯಲ್ಲಿ ಇದ್ದಂತ ಆನೆಗಳೆಲ್ಲ ಈಗ ಬಾಳ್ಗುಲಿ ಹತ್ರ ಬಂದಿದೆ. ಸ್ವಲ್ಪ ಆನೆಗಳು ಆ ಕಡೆ ಡಿವೈಡ್ ಆಗಿದ್ವು, ಅವೆಲ್ಲ ಒಂದ್ ಕಡೆ ಸೇರಿದಾವೆ. ಗಂಡಾನೆಗಳು ಸ್ವಲ್ಪ ಬೇರ್ಪಟ್ಟಿದಾವೆ ಸರ್. ಓಹೋ. ಸೊ ಈಗ ನೀವು ಮಕ್ಕನ ಇದನ್ನ ಇದು ಲೋಡ್ ಮಾಡುವಲ್ಲಿ ಇದ್ದೀರಾ ಈಗ? ಹೌದು ಸರ್. ಮಕ್ಕನ ಲೋಡ್ ಮಾಡುವಲ್ಲಿ ಇದ್ದೀರಾ. ಒಟ್ಟು ಇವತ್ತಿನ ಕಾರ್ಯಾಚರಣೆನ ಯಶಸ್ವಿ ಅಂತೀರಾ? ಯಶಸ್ವಿ ಆಯ್ತು ಸರ್ ಈಗ. ಸರಿ ಸರ್, ತುಂಬಾ ಧನ್ಯವಾದ ಮಾತಾಡಿದ್ದಕ್ಕೆ. ಓಕೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇನ್ನೊಂದು ಕೋಚ್